ಕರ್ನಾಟಕ ಸ್ಲಮ್ ಡೆವಲಪ್ಮೆಂಟ್. ಇವತ್ತು ನಾವು ಯಜ್ಞಳ್ಳಿ ಶಿವಾನಂದ ನಗರ ಅಲ್ಲಿ ಸ್ಲಮ್ ಅಲ್ಲಿ ನಾವು ಇದೀವಿ. ಇವತ್ತು ಎಲ್ಲ ನಮ್ಮ ಅಧಿಕಾರಿಗಳು ಬಂದಿದ್ದಾರೆ. ಇವರು ನಮ್ಮ ಸ್ಲಮ್ ಬೋರ್ಡ್ ನಲ್ಲಿ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್. ನಿಮ್ಮ ಹೆಸರು ಹೇಳಿ? ಉಷಾ ಕಿರಣ್. ನಿಮ್ಮ ನಂಬರ್ ಹೇಳಿ? 9845030655. ಇನ್ನೊಂದ್ಸಲ ಹೇಳಿ. 9845030655. ಮೆಜೆಸ್ಟಿಕ್ ರಿಷಲ್ದಾರ್ ಸ್ಟ್ರೀಟ್, ಕರ್ನಾಟಕ ಸ್ಲಮ್ ಡೆವಲಪ್ಮೆಂಟ್ ಬೋರ್ಡ್ ಅಂತ ಹೊಡೆದ್ರೆ ನಮ್ಮ ಆಫೀಸ್ ಲೊಕೇಶನ್ ಎಲ್ಲ ತೋರಿಸುತ್ತೆ ನಿಮಗೆ. ಮಂತ್ರಿ ಮಾಲ್ ಹತ್ರ ಆಫೀಸ್ ಇದೆ. ಕರ್ನಾಟಕ ಸ್ಟೇಟ್ ಸ್ಲಮ್ ಡೆವಲಪ್ಮೆಂಟ್ ಬೋರ್ಡ್. ನೀವು ಇಲ್ಲಿ ಈ ಸ್ಲಮ್ ಅಲ್ಲಿ ನಿಮ್ಗೆ ಕೆಲವೊಬ್ಬರಿಗೆ ಹಕ್ಕು ಪತ್ರ ಇರಲ್ಲ, ಅಥವಾ ನೀವು ಇಲ್ಲಿ 20 ವರ್ಷ ನೀವು ಇಲ್ಲೇ ವಾಸವಾಗಿರ್ತೀರಾ, ನಿಮ್ಮ ಹತ್ರ ಮನೆ ಇರಲ್ಲ. ಸೊ ಇದಕ್ಕೆಲ್ಲ ಆಮೇಲೆ ನಿಮ್ಮ ಆದಾಯ 3 ಲಕ್ಷಕ್ಕಿಂತ ಜಾಸ್ತಿ ಇರಬಾರ್ದು. ನೀವು ಅಂತವ್ರು ಕೆಲವೊಂದು ಡಾಕ್ಯುಮೆಂಟ್ಸ್ ಇದೆ. ಏನೇನು ಡಾಕ್ಯುಮೆಂಟ್ ಹೇಳಿ? ಆಧಾರ್ ಕಾರ್ಡ್, ಆಮೇಲೆ ವೋಟರ್ ಐ ಡಿ, ಬಿಲೋ ಪವರ್ಟಿ ಲೈನ್ 3 lakhs ಬಿಲೋ ಇನ್ಕಮ್. ಓಕೆ. BPL ಕಾರ್ಡ್ 20 ವರ್ಷ ಇಲ್ಲಿ ವಾಸವಾಗಿದ್ರು ಅವ್ರಿಗೆ ಏನು ದಾಖಲಾತಿಗಳು ಇರಲ್ಲ ಮೇಡಮ್. ಅವ್ರಿಗೆಲ್ಲ ಹಕ್ಕುಪತ್ರ ಅಂತ ಕೊಡ್ತಿದ್ದಾರೆ. ಕೆಲವೊಂದು ನಿಮ್ಮ ಹತ್ರ ದಾಖಲಾತಿಗಳು ಇಲ್ಲದೆ ಇದ್ರೂ ಸಹ ನಿಮ್ಮ ಡಾಕ್ಯುಮೆಂಟ್ಸ್ ಕೊಟ್ಟು ನಿಮ್ಗೆ ದಾಖಲಾತಿಗಳನ್ನ ಸೃಷ್ಟಿ ಮಾಡಿ ಮತ್ತೆ ನಿಮ್ಗೆ ಹಕ್ಕುಪತ್ರ ಕೊಡುವಂತ ಕೆಲಸ. ಮನೆ ನಿಮ್ದು ಅಂತ ಯಾರು ನಿಮ್ ಮನೆ ಅಂತ ಹೇಳಿ ನಿಮ್ಗೆ ಹಕ್ಕುಪತ್ರವನ್ನ ಕೊಡುವಂತ ಕೆಲಸ ಕರ್ನಾಟಕ ಸ್ಲಮ್ ಬೋರ್ಡ್ ಡೆವಲಪ್ಮೆಂಟ್ ಬೋರ್ಡ್ ಮಾಡುತ್ತೆ. ನೀವು ಅದ್ರ ಉಪಯೋಗ ತಗೋಬೇಕು. ಇಲ್ಲದೆ ಇದ್ರು ಇಲ್ಲಿ ಯಾರು ಲೀಡರ್ ಇದ್ದಾರೆ, ಇಲ್ಲಿ ಯಜ್ಞಳ್ಳಿ ನಮ್ಮ ರಂಗಸ್ವಾಮಿ ಅವರು ಇದ್ದಾರೆ, ಇಲ್ಲಿ ಬಸವರಾಜ್ ಇದ್ದಾರೆ. ಬಸವರಾಜ್ ಅವರು ನಿಮ್ ನಂಬರ್ ಹೇಳ್ಬೋದು? 9611326179. ಇಲ್ಲಿ ಲೋಕಲ್ ಲೀಡರು ಇನ್ನೊಬ್ರು ರಂಗಸ್ವಾಮಿ ಅವರು ಅಂತ ಇದ್ದಾರೆ, ಬಹಳ ಹಿರಿಯ ನಾಯಕರು. ಇಲ್ಲಿ ನಿಮ್ ನಂಬರ್ ಹೇಳಿ? 9447873081. ನೀವು ಇಲ್ಲಿ ನಿಮ್ಗೆ ಇದ್ದಂತ ಸಮಸ್ಯೆಗಳನ್ನ ನೀವು ಲೀಡರ್ಗಾದ್ರೂ ಹೇಳ್ಬೋದು. ನೀವೆಲ್ಲ ಒಂದು ದಿನ ಇಲ್ಲಿ ಕ್ಯಾಂಪ್ ಮಾಡಿಸ್ಲಿಕ್ಕೆ ಹೇಳ್ತೇನೆ. ನಿಮ್ BPL ಕಾರ್ಡ್ಸ್ ಇಲ್ಲದೆ ಇದ್ರೆ, ನಿಮ್ಗೆ ರೇಷನ್ ಕಾರ್ಡ್ ಪ್ರಾಬ್ಲಮ್ ಇದ್ರೆ ಒಂದಿನ ಇಲ್ಲಿ ನಮ್ಮ ಫುಡ್ ಡಿಪಾರ್ಟ್ಮೆಂಟ್ ಅವ್ರು ಎಲ್ಲಿದ್ದೀರಾ? ಬಾಮ್ಮ ಹೇಳ್ಬಮ್ಮ. ಇವರು ಶಿಲ್ಪಾ ಮತ್ತೆ ಅಸಿಸ್ಟೆಂಟ್ ಡೈರೆಕ್ಟರ್ ಫುಡ್ ಡಿಪಾರ್ಟ್ಮೆಂಟ್ ಅವರು. ನಿಮಗೆ ಹೇಳಿ, ನೀವು ನಿಮ್ದು ಕೆಲಸ ಹೇಳಿ. ಯಾರಿಗೆ ರೇಷನ್ ಕಾರ್ಡ್ ಇಲ್ಲ, ಬಿಲೋ ಪಾವರ್ಟಿ ಲೈನ್ ಇಂದ ಕೆಳಗಡೆ ಇರೋರು ಒಂದು ಇನ್ಕಮ್ ಸರ್ಟಿಫಿಕೇಟ್ ಮಾಡಿಸ್ಕೋಬೇಕು. ಇನ್ಕಮ್ ಸರ್ಟಿಫಿಕೇಟ್ 1,20,000 ಇಂದ ಕೆಳಗಡೆ ಇರಬೇಕು. ಮತ್ತೆ ಒಂದು ಆಧಾರ್ ಕಾರ್ಡ್ ತಗೊಬರ್ಬೇಕು. ಆಧಾರ್ ಕಾರ್ಡ್ ಇನ್ಕಮ್ ಸರ್ಟಿಫಿಕೇಟ್ ತಗೊಬಂದು ಅಪ್ಲಿಕೇಶನ್ ಹಾಕಿದ್ರೆ ವೆರಿಫಿಕೇಶನ್ ಇದು ಬಂದ್ಬಿಟ್ಟು ಬೆಂಗಳೂರು ನಾರ್ತ್ ತಾಲೂಕಿಗೆ ಬರ್ತಾರೆ. ಇಲ್ಲಿ ಶಮಂತ್ ಮತ್ತೆ ರಾಮು ಅಂತ ಇರ್ತಾರೆ. ಇವರು ಶಮಂತ್ ಅಂತ ಹೇಳಿ ಬನ್ನಿ. ಫುಡ್ ಇನ್ಸ್ಪೆಕ್ಟರ್. ಸೊ ನೀವು ಹೇಗೆ ಇಲ್ಲಿ ವಿಸಿಟ್ ಯಾವಾಗ ಮಾಡ್ತೀರಾ ಹೇಳಿ? ಮೇಡಮ್ ಇಶ್ಯೂ ಟೈಮಲ್ಲಿ ವಿಸಿಟ್ ಮಾಡ್ತೀವಿ ಮೇಡಮ್. ಇಲ್ಲದೆ ಇದ್ರೆ ಅವ್ರು ಎಲ್ಲಿ ಬಂದು ನಮ್ಮ ಕಂದಾಯ ಭವನ ತಹಶೀಲ್ದಾರ್ ಆಫೀಸ್ ಫಸ್ಟ್ ಫ್ಲೋರ್ ಇರ್ತೀವಿ. ಅಲ್ಲಿ ಬಂದು ನಮ್ಮನ್ನ ಬೇಕಾದ್ರೆ ಏನು ಪ್ರಾಬ್ಲಮ್ ನಾವು ಒಬ್ರು ರಾಮಕ್ಕ ಅನ್ನೋ ಫೈಲ್ನ ಅಕೌಂಟ್ ರೆಕಮೆಂಡೇಶನ್ ಮಾಡಿ 2 ವರ್ಷ ಆಯ್ತು ನಾನೇ ಮೇಂಟೈನ್ ಮಾಡ್ತಾ ಇದ್ದೀನಿ. ಇದುವರೆಗೂ ಅಲ್ಲಿಂದ ಆಚೆ ಹೋಗಿಲ್ಲ. ಅದನ್ನ ನಮ್ಮ ರೇಷನ್ ಕಾರ್ಡ್ ಆಯ್ತು, ಹಕ್ಕು ಪತ್ರ ಅವ್ರು ಕೊಡ್ತಾರೆ. ಈಗ ಹೇಳಿದೀನಲ್ಲ, ನೀವು ಫಾಲೋ ಅಪ್ ಮಾಡಿ ಆಯ್ತಾ? ಈಗ ನಿಮ್ಗೆ ಆಕ್ಚುಲಿ ಮತ್ತೆ ಎಷ್ಟೊಂದು ಜನಕ್ಕೆ ಈಗ BPL ಕಾರ್ಡ್ ಕ್ಯಾನ್ಸಲ್ ಆಗಿದೆ ಅಂತ ಬಹಳಷ್ಟು ಭಯ ಪಟ್ಟಿದ್ದೀರಾ. ಅದಕ್ಕೂ ಸಹ ನಮ್ಮ ಅಲ್ಲಿ ಕನ್ಸರ್ನ್ ಆಫೀಸರ್ ನಿಮ್ಗೆ ಹೇಳ್ತಾರೆ. ಹೇಳಮ್ಮ. ಈಗ ಯಾರ್ದು ಈಗ BPL ಕಾರ್ಡ್ ಈಗ 1-2 ತಿಂಗಳಿಂದ ಕೊಡ್ತಾ ಇಲ್ಲ ಅಂತ ಏನು BPL ಕಾರ್ಡ್ ಇದ್ದು ಕೂಡ ಕ್ಯಾನ್ಸಲ್ ಆಗಿದೆ ಅಂತಿದೆ. ಈಗ ಮಾನ್ಯ ಸರ್ಕಾರದವರು ಹೇಳಿರೋ ರೀತಿಯಲ್ಲಿ ಇನ್ನೊಂದು ವಾರದಲ್ಲಿ ಅದು ರೆಕ್ಟಿಫೈ ಆಗುತ್ತೆ. ಹಿಂದೆ ಯಾರ್ಯಾರು BPL ಕಾರ್ಡ್ ತಗೊಳ್ಳೋದಕ್ಕೆ ಅವ್ರ ಅರ್ಹರಿದ್ದು ಅವ್ರದ್ದು ಏನಾದರೂ ಕ್ಯಾನ್ಸಲ್ ಆಗಿದ್ರೆ ಅವ್ರ ಕಾರ್ಡನ್ನ ಪುನಃ ಕೊಡ್ಸೋ ಅಂತ ಕೆಲಸನ ಮಾಡ್ಲಾಗ್ತದೆ. ಅವರು ಎಲ್ಲಿಗೆ ಬರಬೇಕು? ಅವ್ರದ್ದು ಏನಾದ್ರು ಆಗಿದ್ರೆ ಕಂದಾಯ ಭವನ ನಾರ್ತ್ ತಾಲೂಕು ಇದೆ. ಕಂದಾಯ ಭವನ ಬೆಂಗಳೂರು ಕಂದಾಯ ಭವನದಲ್ಲಿ DC ಆಫೀಸಲ್ಲಿ ಇದೆ. ಬೆಂಗಳೂರು KG ರೋಡು ಕಂದಾಯ ಭವನ ಫಸ್ಟ್ ಫ್ಲೋರ್. ಅಲ್ಲಿ ಹೋಗಿ ನಿಮ್ BPL ಕಾರ್ಡ್ನ ಮತ್ತೆ ನೀವು ರೆಕ್ಟಿಫೈ ಮಾಡ್ಕೊಂಡು ಮತ್ತೆ ಚಾಲ್ತಿ ಮಾಡ್ಕೋಬಹುದು. ಮತ್ತೆ ಇನ್ನೇನಾದ್ರು ಇದೆಯಾ? ಏನಿಲ್ಲ ಅಲ್ಲ. ಕಸದಂತೂ ಹೇಳ್ಬಿಟ್ಟಿದೀನಿ ನಮ್ಮ ಅಬ್ದುಲ್ ಅವ್ರಿಗೆ.
ದಟ್ ವಿಲ್ ಬಿ ಅ ರೆವಲ್ಯೂಷನರಿ. ಐ ಡೋಂಟ್ ವಾಂಟ್ ಪೀಪಲ್ ಟು ಸಫರ್. ಆಯ್ತಾ? ಯಜ್ಞಹಳ್ಳಿಲಿರುವಂತ ಸ್ಲಮ್ದಂತೂ ನಾವು ಹೇಳಿದೀವಿ. ಆ ಸ್ಲಮ್ದು ಈಗ ಎಷ್ಟು ದಿನ ಬೇಕಂತ ಹೇಳಿದ್ದಾರೆ? ಎಷ್ಟು ದಿನ ಬೇಕು ಸರ್ ಹೇಳಿದ್ರು? ಒಂದು ಸರ್ಕಾರ ಜಾಗ ಐಡೆಂಟಿಫೈ ಮಾಡೋಣ ಫಸ್ಟ್, ಎಸ್ಟೇಟ್ ಬರ್ಬಿಟ್ಟು ಪರ್ಮಿಷನ್. ಎಷ್ಟು ದಿನ ಬೇಕು ಹೇಳಿ? ಈಗ ಜನ ಸಾಯ್ಬಾರ್ದಲ್ಲ, ಮಕ್ಕಳು ಸಾಯ್ಬಾರ್ದಲ್ಲ. ಅದೆಲ್ಲ ಬೇಡ. ನೀವು ಎಲ್ಲಿ ನೋಡ್ತೀರಾ ಎಷ್ಟು ದಿನ ಬೇಕು? ನಮ್ಗೆ ಅದು ಬೇಕು, ಇಂಪಾರ್ಟೆಂಟ್. 5 ಕಂಪ್ಲೀಷನ್ ಪ್ರೋಸೆಸ್ ಮತ್ತೆ ಎಲ್ಲ ಎಕ್ಸಿಕ್ಯೂಟ್ ಆಗೋಕೆ 2 ಮಂತ್ಸ್ ಅದು ಬೇಕು. 2 ತಿಂಗಳು ಬೇಕು ನಿಮಗೆ. ಹೆಂಗಿದ್ರು ಪ್ರೋಸೆಸ್ ನಮ್ದು ನಾವು ಲೆಟರ್ ಹಾಕ್ತೀವಿ ನಾವು, ಆಯ್ತಾ? 2 ತಿಂಗಳಲ್ಲಿ ಇಲ್ಲಿ ಕಸ ವಿಲೇವಾರಿ ಆಗ್ತಾ ಇದೆಯಲ್ಲ, ಇಲ್ಲಿ ಯಾವ್ದಾದ್ರು ಜಾಗ ನಮ್ದು ಯಜ್ಞಹಳ್ಳಿ ಮೇನ್ ರೋಡ್ ಬಸ್ ಸ್ಟ್ಯಾಂಡ್ ಹಿಂದಗಡೆ ಉರ್ದು ಸ್ಕೂಲ್ ಇದೆ, ಪಕ್ಕದಲ್ಲಿ ಗೌರ್ಮೆಂಟ್ ಸ್ಕೂಲ್ ಇದೆ. ಸೊ ಆ ಕಸದ ಜಾಗನೂ ಸಹ ಬದಲಾವಣೆಗೆ ನಾನು ಕಮಿಷನರ್ ಹತ್ರ ಮಾತಾಡಿದ್ದೀನಿ. ಇನ್ನು 2 ತಿಂಗಳು ಟೈಮ್ ತಗೊಂಡಿದ್ದಾರೆ. ಟೈಮ್ ತಗೊಂಡಿದ್ದ ಪ್ರಕಾರ ಅಲ್ಲಿಂದ ತೆಗಿಬೇಕು. ರೆಸಿಡೆನ್ಷಿಯಲ್ ಏರಿಯಾದಲ್ಲಿ ರೆಸಿಡೆನ್ಷಿಯಲ್ ರೋಡ್ ಮಧ್ಯೆ ಜನರಿರೋ ಮಧ್ಯೆ ಯಾರು ಕಸ ವಿಲೇವಾರಿ ಹಾಕೋಂಗಿಲ್ಲ. ಇದು ರೂಲ್ಸ್ ಎಗನಿಸ್ಟ್ ಇದೆ. ಸೊ ಈಗ ಒಪ್ಕೊಂಡಿದ್ದಾರೆ. 2 ತಿಂಗಳು ಅವ್ರಿಗೆ ಟೈಮ್ ಕೊಟ್ಟು ನಾವು ಕಾದು ನೋಡೋಣ. ಸೊ ತಾಯಂದಿರು ಮಕ್ಕಳು ಸುಖವಾಗಿ ಆರೋಗ್ಯವಾಗಿರ್ಲಿ ಅಲ್ವಾ? ಅವ್ರಿಗೂ ಎಲ್ಲ ಹಕ್ಕಿದೆ ನಮ್ ತರ. ಸ್ಲಮ್ ಅಲ್ಲಿ ಇದಾರೆ ಅಂದ್ಬಿಟ್ಟು ನಾವು ಅವ್ರ ಮೇಲೆ ಶೋಷಣೆ ಮಾಡಬಾರ್ದು, ಹೌದಲ್ವಾ? ಸೊ ಥ್ಯಾಂಕ್ ಯು. ಇದ್ರದ್ದೆಲ್ಲ ಇದನ್ನ ನೀವು ಪಡ್ಕೊಳ್ಳಿ. ಮತ್ತೆ ನಿಮ್ ಲೀಡರ್ ನಂಬರ್ಸ್ ನಾನು ನಿಮ್ಗೆ ಹೇಳಿದೀನಿ. ದಯವಿಟ್ಟು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ನಿಮ್ ಕೆಲಸಗಳನ್ನ ನೀವು ಮಾಡಿಸ್ಕೊಳ್ಳಿ. ಇದು 1 ನಿಮಿಷ ಮೇಡಮ್. ಇವ್ರದ್ದು ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿದೆ, GST ಇದೆ ಅಂತವ್ರೆ. ಅದು ಮುಂದೆ ನಮ್ದು GST ಹೇಳಿ ಏನು ಇಲ್ಲ. ನಮ್ದೇನು ಯಾವ್ದು ನಮ್ಗೆ 2,000 ರೂಪಾಯಿ ಒಂದ್ಸಲ ಬಂದಿಲ್ಲ ಮೇಡಮ್ ಅವರೇ. ಆಮೇಲೆ ಸೊಸೈಟಿ ಕಾರ್ಡ್ ಇತ್ತು, ಅದನ್ನು ಇದ್ ಮಾಡ್ಬಿಟ್ಟವ್ರೆ. ಹೌದಮ್ಮ, ಈಗ 2 ತಿಂಗಳಿಂದ ಅದನ್ನು ನಿಮ್ಮಲ್ಲಿ ಹೇಳಪ್ಪ, ನೀನು ಎಕ್ಸ್ಪ್ಲೈನ್ ಮಾಡಪ್ಪ. ಇದು ನಿಮ್ದು ಒಂದ್ ರೀಸನ್ ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ಲಿಂಕ್ ಮಾಡಿಸ್ಬೇಕಾದ್ರೆ 1,000 ರೂಪಾಯಿನ ಪೆನಾಲ್ಟಿ ಕಟ್ಟಿದ್ರೆ ಅದು IT ಫೈನ್ ಅಂತ ಬರುತ್ತೆ. ಆ ರೀಸನ್ ಒಂದು ಆಗಿರುತ್ತೆ. ಅದರಿಂದ ಇವಾಗ ತಾಯಿ ನೀವ್ ಇವಾಗ ಒಂದ್ ಕೆಲಸ ಮಾಡಿ, ನಿಮ್ಮ ಆಫೀಸ್ ಹೇಳಪ್ಪ. ಕಂದಾಯ ಭವನ ಇಲ್ಲ ಬಂದಿದ್ದಾರೆ ಮೇಡಮ್, ಕೊಟ್ಟಿದ್ದೀರಲ್ಲ, ನಿಮಗ್ ಬದಲಾವಣೆ ಮಾಡ್ಕೊಡು. ಆಯ್ತು ಮೇಡಮ್. 2,000 ರೂಪಾಯಿ ಬರ್ತಾ ಇಲ್ಲ ಮೇಡಮ್. ಬರ್ತೈತವ, ಒಂದ್ಸಲ ಬಂದಿಲ್ಲ. ಬರ್ತೈತೆ. ಇದು 2,000 ಅದೇ ನಮ್ಮ ಇವರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಯಾರು ಬಂದಿದ್ದಾರೆ? ಸಿದ್ದರಾಮಣ್ಣ ಬರೋದ್ ಬೇಡ, ಬೇರೆ ಯಾರು ಬಂದಿದ್ದಾರೆ? ಯಾರು ಕಳ್ಸಿಲ್ವಾ? ತಗೋ ಸಿದ್ದರಾಮಣ್ಣ ಅವ್ರು ತಗೋ ಫೋನ್. ಅದು ಪಾನ್ ಕಾರ್ಡ್ ಲಿಂಕ್ ಮಾಡಿಸಿರಲ್ಲ, ಅದೇನ್ ಈಗ ಏನ್ ಮಾಡ್ಬೇಕು ಸರ್? ಅದು ಅಲ್ಲ ಮೇಡಮ್, ಆಧಾರ್ ಪಾನ್ ಲಿಂಕ್ ಮಾಡಿಸ್ಬೇಕಾದ್ರೆ ಟೈಮ್ ಕೊಟ್ಟಿದ್ದಾರೆ ಮೇಡಮ್. ಟೈಮ್ ಮೀರಾದ್ಮೇಲೆ ಪೆನಾಲ್ಟಿ ಹಾಕಿದ್ದಾರೆ. ಅದನ್ನು IT ಅದನ್ನೇ ವಾಪಸ್ ಮಾಡ್ತಾರೆ. ಈಗ ನಾವು ಇಲ್ಲಿ ಬಂದಿದ್ದೀವಿ. ನೆಕ್ಸ್ಟ್ ಆ ಕಡೆನೂ ಓಡಾಡಿದೀನಿ, ಹೋಗಿದ್ದೀನಿ. 2 ಸಲ ಹೋಗಿದ್ದೀನಿ. ನೋಡಿದ್ದೀನಿ ನಾನು, 2 ಸಲ ಹೋಗಿದ್ದೀನಿ. ನೀವು ಇಷ್ಟು ಬೇಜವಾಬ್ದಾರಿ ಹೇಗೆ ನನಗೆ ಅರ್ಥ ಆಗ್ಲಿಲ್ಲ. ಇದು ನೀವು ತೀರಾ ನೀವು ಗ್ರಾಂಟೆಡ್ ತಗೊಂಡ್ಬಿಟ್ಟಿದ್ದೀರಾ ಬಿಡಿ. ಆಕ್ಚುಲಿ ನೀವು ಫ್ರೀ ಇದ್ರೆ ನೀವು ಬರಬೇಕು, ನೀವು ಅಕಾಮಡೇಟ್ ಮಾಡ್ಬೇಕು, ನೀವು ಅಕಂಪನಿ ಮಾಡ್ಬೇಕು. ನೀವು ಇಲ್ಲ ಬಿಡಿ, ಆಯ್ತು. ನೀವು ಅದೆಲ್ಲ ನಾನು ಅಲ್ಲ, ಹೌ ಕ್ಯಾನ್ ಯು ಸೆಂಡ್ ನಾಟ್ ಎನಿ ಆಫೀಸರ್ ವಿತ್? ಅಲ್ಲ, ನಿಮಗೆ ಹೇಳ್ಬೇಕಾ? ಡೋಂಟ್ ಗಿವ್ ಮಿ ಯಾರ್ ಮೀಟಿಂಗ್ ಇದ್ರೆ ಏನಾಯ್ತು. ನನ್ ವೆರಿ ಇಂಪಾರ್ಟೆಂಟ್ ಅಲ್ಲ ನಿಮಗೆ. ಐ ಆಮ್ ಅಡ್ರೆಸಿಂಗ್ ದ ಪೀಪಲ್ಸ್ ಇಶ್ಯೂ, ರೈಟ್? ಮತ್ತೆ ಅಲ್ಲ, ವಾಟ್ ಈಸ್ ದಿಸ್? ಎಲ್ಲರೂ ಇದಾರೆ, ನಮ್ಮ ಇಲಾಖೆಯವರೇ ಇಲ್ಲ ಅಂತಂದ್ರೆ ವಾಟ್ ಈಸ್ ದಿಸ್? ವಾಟ್ ಆರ್ ಯು ಸೆಂಡಿಂಗ್ ಮಿ ಎ ಮೆಸೇಜ್? ನೀವು ನನಗೆ ರೀಸನ್ಸ್ ಕೊಡಬೇಡಿ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯವರು ಯಾರು ಇಲ್ವಲ್ಲ ಇಲ್ಲಿ. ವಾಟ್ ಈಸ್ ದಟ್? ವಾಟ್ ಈಸ್ ದ ಮೀನಿಂಗ್? ವಾಟ್ ಈಸ್ ದ ಮೆಸೇಜ್ ಯು ಆರ್ ಸೆಂಡಿಂಗ್? ಮಾಡ್ತಾರವ? ನೀವು ಹೋಗ್ಬಿಟ್ಟು ನಿಮ್ಗೆ ಯಾವ್ದೇ ತೊಂದರೆ ಇಲ್ಲ ಅಂದ್ರೆ ಮಾಡ್ಕೊಡ್ತಾರೆ. ಮಾಡ್ಕೊಡ್ಬೇಕಪ್ಪ. ಇಲ್ಲ ಅವ್ರ ನಂಬರ್ ಇಸ್ಕೊಳ್ರಿ, ಇಲ್ಲಿ ಬರ್ಕೊಳ್ರಿ, ನೀವು ನಂಬರ್ ಬರ್ಕೊಳ್ರಿ, ನಿಮ್ಗೆ ಮಾಡ್ಕೊಡ್ತಾರೆ. ಆಯ್ತಾ? ಎಲ್ಲ ರೆಕ್ಟಿಫೈ ಮಾಡ್ರಪ್ಪ. ಸರ್ಕಾರಕ್ಕೆ ಕೆಟ್ಟ ಹೆಸರು ಬರ್ತದಪ್ಪ. ನಮ್ಗೆ 2,000 ರೂಪಾಯಿ ದುಡ್ಡು ಹಾಕಿನವಂತ ಹೇಳಲಿಲ್ಲ. APL ಕಾರ್ಡ್ ಎಂತ ಮಾಡಿದ್ರು ಅವರು? ಇಲ್ಲ ನೋಟಿಸ್ ಕಳಿಸ್ಬೋದಿತ್ತಲ್ಲ. ಈ ತರ ನೋಟಿಸ್ ಏನೋ ಕಳಿಸಿಲ್ಲ, ಡೈರೆಕ್ಟ್ APL ಮಾಡ್ಬಿಟ್ರೆ ನಾವೇನ್ ತಿನ್ನೋದು? ಸೊಸೈಟಿ ಅಕ್ಕಿಗಳು ಕೊಡ್ತಾ ಇಲ್ಲ ಅವರು. ಈ ವೀಕ್ ಅಲ್ಲಿ ನಿಮ್ದು ತಿರ್ಗಾ BPL ಕಾರ್ಡ್ ಒಂದು ವಾರದಲ್ಲಿ ಸರಿ ಮಾಡ್ತಾರಮ್ಮ. ಈಗ ಒಂದು ಹಾಸ್ಪಿಟ್ಲಿಗೆ ಬೇಕು, ಎಂತಕಾದ್ರೂ ಬೇಕು.
ನಮ್ಮ ಮನೆದು ಅದೇ ಆಗಿರೋದು ಒಂದು 70 ವರ್ಷ ಆಗೈತೆ ಯಜಮಾನ್ರಿಗೆ ನಮ್ಗೆ ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡೋದು ಯಾರು ಬನ್ನಿ ನಾವೇನ್ ಕೆಲಸ ಮಾಡ್ತೀವಿ ನೋಡಿ, ಇದೇ ಗಾರ್ಮೆಂಟ್ಸ್ ಚಾರಣ್ಯ ಕ್ರಿಯೇಷನ್. ಹಂಗೆ ನಂಬರ್ ಕೊಡಿ ಸರ್. ನಾವೇನ್ ಕೆಲಸ ಮಾಡ್ತೀವಿ ಬೇಕಾದ್ರೆ ವಿಡಿಯೋ ಮಾಡ್ಕೊ ಹೋಗಿ, ನಾವೇನ್ ಕೆಲಸ ಮಾಡ್ತೀವಿ ಅಂತ ಅವ್ರಿಗೆ ನಂಬರ್ ಯಾಕಂದ್ರೆ ಮುಖ್ಯಮಂತ್ರಿಗಳು ಅವ್ರ ಗ್ಯಾರಂಟಿ ಯೋಜನೆ ಬೇಕಾಗಿಲ್ಲ ನಮ್ಗೆ, ಫ್ರೀ ಇದೇ ಬೇಕಾಗಿಲ್ಲ. ಅವ್ರು ನಮ್ಗೆ ಏನ್ ಸೌಲಭ್ಯ ಕೊಡ್ಬೇಕು ಅದು ಕೊಡ್ಲಿ, ಅದೇ ಬೇಕಾಗಿರೋದು. ಗ್ಯಾರಂಟಿ ಯೋಜನೆ ಮಾಡಿ ಏನ್ ಪ್ರಯೋಜನ ಐತಿ ಇವಾಗ ಅಲ್ಲಿ? ಬಡವ್ರ ಬಗ್ಗೆ ಪಾಪ ಜಯದೇವ ಹಾಸ್ಪಿಟಲ್ BPL ಕಾರ್ಡ್ ಇಂದ ನೋಡಕ್ಕಿಲ್ಲ ಅಲ್ಲಿ. ಫುಡ್ ಆಫೀಸ್ ಹೋಗಿದ್ವಿ, ಫುಡ್ ಆಫೀಸಲ್ಲಿ ಕೊಟ್ಟೈತೆ. ಕೆಲಸ ಮಾಡಿ ಸ್ಲಮ್ ಅವ್ರನ್ನೆಲ್ಲ ಎಲ್ಲ ಇಲ್ಲಿ ಯಾರ್ಯಾರು ಕೆಲಸ ಮಾಡ್ತಾರೆ ಗಾರ್ಮೆಂಟ್ಸ್ ಅವರು. ಇದೇ ನಮ್ಮ ಮನೆ ನೋಡಿ, ಈ ತರ ಮನೇಲಿತ್ತು ಈಗ APL ಕಾರ್ಡ್ ಬರ್ಬಿಟ್ರೆ ಹೆಂಗಾಗುತ್ತೆ? ಇದೇ ಮನೆ ನಾವು ಬಾಡಿಗೆ ಕಟ್ತಾರೆ, 3,500 ಬಾಡಿಗೆ. ಕ್ಯಾಂಪ್ ಮಾಡ್ಕೊಂಡಿದ್ದಾರೆ. ಕ್ಯಾನ್ಸಲ್ ಆಗಿದೆ, ಎಷ್ಟು ಕ್ಯಾನ್ಸಲ್ ಆಗಿದೆ ಅಷ್ಟು ವೆರಿಫೈ ಮಾಡಿ. ವೆರಿಫೈ ಮಾಡಿ ಎಲ್ಲರಿಗೂ ಅವ್ರ ನೋಟಿಸ್ ಕಳ್ಸಿರಿ ಮುಗ್ದಾಗಿದ್ರಲ್ಲ. ಈಗ ಗೃಹಲಕ್ಷ್ಮಿಯರು ನಿಮ್ದು GST ನಾವು ಹೋಗಲ್ಲಿ ವಿಚಾರಿಸಿದ್ವಿ. ಇವ್ರು ತಕ್ಷಣಕ್ಕೆ 1 ತಿಂಗಳಿಗೆ APL ಕಾರ್ಡ್ ಮಾಡ್ಬಿಟ್ಟಿದಾರೆ ನೋಡಿ.